IPL ಮೊದಲನೇ ಪಂದ್ಯ RCB ವರ್ಸಸ್ SRH. ಮೊದಲನೇ ಪಂದ್ಯವನ್ನೇ ಗೆದ್ದಿದೆ RCB ತಂಡ. ನಿನ್ನೆಯ ದಿನ ಅಂದರೆ RCB ವರ್ಸಸ್ SRH ಪಂದ್ಯದ ದಿನ RCB ಆಡಿದಂತಹ ಅತ್ಯುತ್ತಮವಾದಂತಹ ಆಟ ಈಗ ಸಾಕಷ್ಟು ಖುಷಿಯನ್ನು ಕೊಡ್ತಾ ಇದೆ RCB ಅಭಿಮಾನಿಗಳಿಗೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಮೊದಲನೇ ಮ್ಯಾಚನ್ನು ಇಷ್ಟು ಲೀಡಲ್ಲಿ ಗೆಲ್ತಾರೆ ಅಂತಂದ್ರೆ. ಯಾಕೆಂತಂದರೆ ಈ ಹಿಂದೆ ಇರುವಂತಹ ಸೀಸನ್ಗಳಲ್ಲಿ ನಾವು ನೋಡೋದಾದ್ರೆ ಮೊದಲನೇ ಪಂದ್ಯವನ್ನು ಸಹಜವಾಗಿ RCB ತಂಡ ಸಾಕಷ್ಟು ಬಾರಿ ಸೋತಿದೆ. ಸೋತ ನಂತರ ಇದನ್ನು ದೇವರಿಗೆ ಬಿಟ್ಟಿದ್ದೀವಿ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಆದರೆ ಈ ಬಾರಿ ಆ ಒಂದು ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮೊದಲನೇದಾಗಿ ಮುಖ್ಯವಾಗಿ ಇಲ್ಲಿ RCB ತಂಡದವರು ಅಂದರೆ RCB ಪ್ಲೇಯರ್ಸ್ಗಳು ಎಷ್ಟು ಅತ್ಯುತ್ತಮವಾಗಿ ಆಟವನ್ನು ಆಡಿದ್ರು, ಹಾಗೆ SRHನಲ್ಲಿ ಯಾವ್ಯಾವ ರೀತಿ ಆಟವನ್ನು ಆಡಿದ್ರು ಎಲ್ಲವನ್ನು ನೋಡ್ಕೊಂಡು ಹೋಗೋಣ. ಇನ್ನು ಮೊದಲನೇದಾಗಿ ಟಾಸ್ ಗೆದ್ದಂತಹ RCB ತಂಡ ನಾಯಕ ರಜತ್ ಪಾಟೀಲ್ ಅವರು ಚೇಸಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಚೇಸಿಂಗ್ ಮಾತ್ರ ತುಂಬಾನೇ ಪರ್ಫೆಕ್ಟ್ ಆಗುತ್ತೆ. ಯಾಕೆಂತಂದ್ರೆ ಅಲ್ಲಿ ಯಾರೇ ಒಬ್ಬ ಪ್ಲೇಯರ್ಗಳು ಯಾವುದೇ ಒಂದು ತಂಡಗಳು ಇದ್ರೂ ಸಹಿತ ಪ್ರತಿಯೊಬ್ಬರು ಟಾಸ್ ಗೆದ್ದಂತಹ ವ್ಯಕ್ತಿ ಚೇಸಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈಗಿರಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ಬಂದಂತಹ ಏನು ಅಭಿಷೇಕ್ ಶರ್ಮಾ ಆಗಿರ್ಬೋದು ಮತ್ತು ಟ್ರಾವಿಸ್ ಹೆಡ್ ಆಗಿರ್ಬೋದು, ಪವರ್ ಪ್ಲೇನಲ್ಲಿ ಅವರ ವಿಕೆಟ್ಗಳು ಹುರುಳಿ ಹೋಗುತ್ತೆ. ಅದಾದ ನಂತರ ಇಶಾನ್ ಕಿಶನ್ ಅವರು ಅಖಾಡಕ್ಕೆ ಬರ್ತಾರೆ. ಒಂದು ಕಡೆಯಿಂದ ನಾವು ನೋಡೋದಾದ್ರೆ ಇಶಾನ್ ಕಿಶನ್ ಅವರ ಸ್ವ್ಯಾಗು, ಸ್ಟೈಲು, ಕಾನ್ಫಿಡೆನ್ಸು ತುಂಬಾ ಚೆನ್ನಾಗಿರುತ್ತೆ. ಅದ್ಭುತವಾದಂತಹ ಹೊಡೆತಗಳನ್ನು ಹೊಡಿತಾರೆ, ಅದ್ಭುತವಾದ ಬೌಂಡ್ರಿಗಳನ್ನು ದಾಟಿಸ್ತಾರೆ. ಇನ್ನು ಇಶಾನ್ ಕಿಶನ್ ಅವರು 38 ಬಾಲ್ಗಳಿಗೆ 80 ರನ್ಗಳನ್ನು ಅದ್ಭುತವಾಗಿ ಹೊಡೆದು ಉರುಳಿಸ್ತಾರೆ. ಇದಾದ ನಂತರ ಬಂದಂತಹ ಆಟಗಾರರು ಎಲ್ಲರೂ ಸಹಿತ SRHಗೆ ಅಷ್ಟರ ಮಟ್ಟಿಗೆ ಅವರ ಒಂದು ಪ್ರದರ್ಶನವನ್ನು ನೀಡೋದಿಲ್ಲ. ಆದರೆ ಎನ್ರಿಚ್ ಕ್ಲಾಸೆನ್ ಅವರು 22 ಬಾಲ್ಗಳಲ್ಲಿ 31 ರನ್ಗಳನ್ನು ಹೊಡಿತಾರೆ. ಇದು ಕೂಡ ಒಂದು ಕಡೆ SRH ಅವರಿಗೆ ಒಂದು ಯಾವರೇಜ್ ಆಗಿ ಆಟವನ್ನು ಆಡಿದ್ದಾರೆ ಎನ್ರಿಚ್ ಕ್ಲಾಸೆನ್ ಅವರು. ಅದಾದ ನಂತರ ಬಂದಂತಹ ಎಲ್ಲ ಆಟಗಾರರು ವಿಕೆಟ್ಗಳು ಸರಾಸರಿಯಾಗಿ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಬರುತ್ತೆ. ಅನಿಕೇತ್ ವರ್ಮಾ ಅವರು ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡ್ತಾರೆ. 18 ಬಾಲ್ಗಳಲ್ಲಿ 43 ರನ್ಗಳನ್ನು ಅನಿಕೇತ್ ವರ್ಮಾ ಅವರು ನೀಡ್ತಾರೆ. ಇದು SRH ಅವರಿಗೆ ಟೋಟಲ್ ಆಗಿ ಏನು SRH ತಂಡ ಸಾಕಷ್ಟು ಶ್ರಮದಿಂದ ನಿನ್ನೆ ದಿನ ಆಟವನ್ನು ಆಡುತ್ತೆ. ಯಾರ್ಯಾರ ಮೇಲೆ ಎಲ್ಲ ನಿರೀಕ್ಷೆಯೊಂದನ್ನು ಇಟ್ಕೊಂಡಿರುತ್ತೆ ಅಂದರೆ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಟ್ರಾವಿಸ್ ಹೆಡ್ ಆಗಿರ್ಬೋದು, ಅವರು ಅಷ್ಟರ ಮಟ್ಟಿಗೆ ಆಟವನ್ನು ಪ್ರದರ್ಶನವನ್ನು ಮಾಡೋದಿಲ್ಲ. ಪವರ್ ಪ್ಲೇನಲ್ಲಿಗೆ ಎಲ್ಲ ವಿಕೆಟ್ಗಳು ಉರುಳಿ ಹೋಗುತ್ತೆ. ಅದಾದ ನಂತರ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ 20 ಓವರ್ಗಳಲ್ಲಿ 201 ರನ್ಗಳನ್ನು SRH ತಂಡ ನೀಡುತ್ತೆ. ಈಗ RCBಗೆ ಸವಾಲಾಗಿರುವಂಥದ್ದು 202 ರನ್ಗಳನ್ನು ಹೊಡಿಬೇಕಾಗಿದೆ. ಅದಕ್ಕೂ ಮುಂಚೆ RCBಯ ಬಾಲಿಂಗ್ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಮುಖ್ಯವಾಗಿ RCB ಬಾಲಿಂಗ್ ಬಗ್ಗೆ ನಾವು ಹೇಳಬೇಕಂತಂದರೆ ರೊಮೇರಿಯಾ ಶೆಫರ್ಡು ಮತ್ತು ಜಾಕೋಬ್ ಡಫಿ ಇಬ್ಬರು ಕೂಡ ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಏನು RCBಯಲ್ಲಿ ಬಾಲಿಂಗ್ನ ಕೊರತೆ ತುಂಬ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳನ್ನು ಕೇಳ್ಪಟ್ಟಿದ್ದೀವಿ. ಆದರೆ RCBನಲ್ಲಿ ನಿನ್ನೆ ದಿನ ಹಾಕಿದಂತಹ ಒಂದಿಷ್ಟು ಬಾಲ್ಗಳು ತುಂಬಾ ಸದ್ದನ್ನು ಮಾಡಿದೆ. ಅದರಲ್ಲಿ ಈಗಾಗಲೇ ಫಿಲ್ಸಾಲ್ಟ್ ಅವರು ಹಿಡಿದಂತಹ ಒಂದು ಕ್ಯಾಚ್ ಮಾತ್ರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗೆ ಎಲ್ಲ ಕಡೆ ಕೂಡ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಯಾಕೆಂತಂದರೆ 2018, 2019ರಲ್ಲಿ ಎಬಿ ಡಿಲಿವರ್ಸ್ ಅವರು ಯಾವ ಥರ ಒಂದು ಕ್ಯಾಚನ್ನು ಹಿಡಿದಿದ್ರು ಅದೇ ರೀತಿಯಾಗಿ ನಿನ್ನೆ ದಿನ ಫಿಲ್ಸಾಲ್ಟ್ ಅವರು ಒಂದು ಕ್ಯಾಚನ್ನು ಹಿಡಿದಿದ್ದಾರೆ. ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ರೊಮೇರಿಯಾ ಶೆಫರ್ಡ್ ಆಗಿರ್ಬೋದು, ಜಾಕೋಬ್ ಡಫಿ ಆಗಿರ್ಬೋದು ಅದ್ಭುತವಾದಂತಹ ಪ್ರದರ್ಶನವನ್ನು, ಅದ್ಭುತವಾದಂತಹ ಬಾಲಿಂಗನ್ನು ನಿನ್ನೆ ದಿನ ಮಾಡಿದ್ದಾರೆ. ಇನ್ನು ಇದಾದ ನಂತರ RCB ಅಖಾಡಕ್ಕೆ ಬರುತ್ತೆ. RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಂತಹ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಆಗಿರ್ಬೋದು ಮತ್ತು ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ನಿನ್ನೆ ದಿನ ನಾವು ಕಾಣ್ತೀವಿ. ಮೊದಲನೇದಾಗಿ ಬಂದಂತಹ ಫಿಲ್ಸಾಲ್ಟ್ ಅವರು ಕೇವಲ 8 ರನ್ಗಳಿಗೆ ಔಟ್ ಆಗಿ ಹೋಗ್ತಾರೆ. ಅದಾದ ನಂತರ ಅಖಾಡಕ್ಕೆ ಬರ್ತಾರೆ ದೇವದತ್ ಪಡಿಕ್ಕಲ್. ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ತ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ದೇವದತ್ ಪಡಿಕ್ಕಲ್ ಅವರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊಸದೇನಲ್ಲ. ಸಾಕಷ್ಟು ವರ್ಷಗಳಿಂದ ಇದೇ ಒಂದು ಕ್ರೀಡಾಂಗಣದಲ್ಲಿ ಅವರ ಆಟವನ್ನು ಆಡ್ಕೊತಾ ಬಂದಿದ್ದಾರೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಂಬಾ ಕಂಫರ್ಟಬಲ್ ಆಗಿ ದೇವದತ್ ಪಡಿಕ್ಕಲ್ ಅವರು ಆಟವನ್ನು ಆಡ್ತಾರೆ. ಸೊ ಹೀಗಿರಬೇಕಾದ್ರೆ ಅಖಾಡಕ್ಕೆ ಯಾವಾಗ ಸ್ಟೇಡಿಯಂಗೆ ಎಂಟ್ರಿಯನ್ನು ಕೊಡ್ತಾರೆ ಮೊದಲಿಂದಲೇ ಅವರು ಬೌಂಡ್ರಿಗಳನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅದ್ಭುತವಾದಂತಹ ಬೌಂಡ್ರಿಗಳನ್ನು ಹೊಡಿತಾರೆ, ಸ್ಟೈಲಿಶ್ ಆಗಿ ಬ್ಯಾಟಿಂಗನ್ನು ಆಡ್ತಾರೆ. ಸ್ವತಃ ಅಲ್ಲಿದ್ದಂತಹ ವಿರಾಟ್ ಕೊಹ್ಲಿ ಸಹ ಅವರ ಒಂದು ಬ್ಯಾಟಿಂಗನ್ನು ಮೆಚ್ಚಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆ ಒಂದು ಕ್ರೀಡಾಂಗಣದಲ್ಲಿ. ಅದಾದ ನಂತರ ಕೇವಲ 25 ಬಾಲ್ಗಳಿಗೆ 61 ರನ್ಗಳನ್ನು ದೇವದತ್ ಪಡಿಕ್ಕಲ್ ಅವರು ಪೂರೈಸ್ತಾರೆ. ಅದಾದ ನಂತರ ಕ್ಯಾಚ್ ಔಟ್ ಆಗಿ ದೇವದತ್ ಪಡಿಕ್ಕಲ್ ಅವರು ಹೋಗ್ತಾರೆ. ನೆಕ್ಸ್ಟ್ ಬರ್ತಾರೆ ರಜತ್ ಪಾಟೀದಾರ್ ಅವರು. ರಜತ್ ಪಾಟೀದಾರ್ ಅವರು ಬಂದ ತಕ್ಷಣ ನಾರ್ಮಲ್ ಆಗಿ ಆಟ ಆಡ್ಕೊಂಡು ಹೋಗ್ತಾರೆ. ಆದರೆ ಬೌಂಡ್ರಿಗಳನ್ನು ಇವರು ಸಹಿತ ಅದ್ಭುತವಾಗಿ ಪ್ರದರ್ಶಿಸ್ತಾರೆ. ಇದೆಲ್ಲದರ ನಡುವೆ ವಿರಾಟ್ ಕೊಹ್ಲಿ ಅವರ ಆಟ ನಿನ್ನೆ ದಿನ
ಹೇಳುವ ಹಾಗೆ ಇಲ್ಲ, ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಒಂದು ಕಡೆಯಿಂದ ನಾವು ನೋಡೋದಾದರೆ ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗಲ್ಲಿ ಅಂದರೆ ಮೊದಲ ಒಂದು 3-4 ಓವರ್ಗಳು ನಿಧಾನವಾಗಿ ಅಂದರೆ ಮಂದಗತಿಯಲ್ಲಿಯೇ ಆಡಿದ್ದಾರೆ. ಅದಾದ ನಂತರ ಅವರ ಏನು ಮುಖ್ಯವಾಗಿ ಪವರ್ ಪ್ಲೇ ಮುಗಿದ ನಂತರ ವಿರಾಟ್ ಕೊಹ್ಲಿ ಅವರು ಭರ್ಜರಿಯಾದಂತಹ ಹೊಡೆತಗಳನ್ನು ಹೊಡೆದಿದ್ದಾರೆ. ಮುಖ್ಯವಾಗಿ ಅವರ ಕ್ಲಿಯರ್ ಕಟ್ ಶಾಟ್ಗಳು ಎಲ್ಲ ಕಡೆ ಸದ್ದನ್ನು ಮಾಡ್ತಾ ಇದೆ. ಇನ್ನೊಂದು ವಿಂಟೇಜ್ ವಿರಾಟ್ ಕೊಹ್ಲಿ ಮತ್ತು ಪ್ರೈಮ್ ವಿರಾಟ್ ಕೊಹ್ಲಿಯನ್ನು ನಾವು ಕಂಡಿದ್ದೇವೆ ಅಂತ ಹೇಳಿ RCB ಅಭಿಮಾನಿಗಳು ಎಲ್ಲ ಕಡೆ ಕೂಡ ಈಗ ಮಾತನಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿನ್ನೆ ಆಡಿದಂತಹ ಆಟದಲ್ಲಿ ಒಂದಿಷ್ಟು ಶಾಟ್ಸ್ಗಳು ಏನಿದೆ, ಒಂದಿಷ್ಟು ಬೌಂಡ್ರಿಗಳು ಏನಿದ್ದಾವೆ, ಸಖತ್ತಾಗಿ ಹೊಡೆದಿರುವಂತಹ ವಿರಾಟ್ ಕೊಹ್ಲಿ ಅವರ ಕ್ಲಿಯರ್ ಕಟ್ ಶಾಟ್ಸ್ಗಳ ಬಗ್ಗೆ ಸಾಕಷ್ಟು ಅಭಿಮಾನಿಗಳು ಖುಷಿಯಾಗಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಸಹಿತ 38 ಬಾಲ್ಗಳಲ್ಲಿ 69 ರನ್ಗಳನ್ನು ನಿನ್ನೆ ದಿನ ಹೊಡಿತಾರೆ. ಕೇವಲ RCB ತಂಡಕ್ಕೆ 202 ರನ್ ಏನಿದೆ ಅದು ಟಾರ್ಗೆಟ್ ಅಂತಲೇ ಅನಿಸಿಲ್ಲ, ತುಂಬಾ ಸುಲಭವಾಗಿ ಅದನ್ನು ಕಂಪ್ಲೀಟನ್ನು ಮಾಡ್ತಾರೆ. ಇದು ಮುಖ್ಯವಾಗಿ RCB ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿಯನ್ನು ತಂದಿದೆ. ಮೊದಲನೇ ಪಂದ್ಯವನ್ನು RCB ಇಷ್ಟು ಸುಲಭವಾಗಿ ಗೆದ್ದಿರುವಂಥದ್ದು RCB ಅಭಿಮಾನಿಗಳಿಗೆ ಒಂದು ಕಡೆ ತುಂಬಾ ಖುಷಿ ಆಗ್ತಾ ಇದೆ.